ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಕೆರೆ ಈಗ ದೊಡ್ಡ ರಾಜಕೀಯ ಜಗಳಕ್ಕೆ ಕಾರಣವಾಗಿದೆ. ಕೆರೆಯಲ್ಲಿ ಬರೀ ಕಸ ಕಟ್ಟಿ ತುಂಬಿಕೊಂಡಿದ್ದ ಜನರಿಗೆ ಕುಡಿಯಲು ಯೋಗ್ಯವಲ್ಲದ ನೀರು ಸರಬರಾಜು ಆಗುತ್ತಿದೆ ಎಂದು ಬಿಜೆಪಿ ಮುಖಂಡರು ಕೆರೆಗೆ ಭೇಟಿ ನೀಡಿ ಗರಂ ಆಗಿದ್ದಾರೆ. ಹೀಗೆ ಕೆಸರು ತುಂಬಿದ ನೀರನ್ನ ಜನರಿಗೆ ಕುಡಿಸ್ತಿದ್ದೀರಲ್ಲ, ನಿಮಗೆ ತಾಕತ್ತಿದ್ದರೆ ನೀವೇ ಈ ನೀರನ್ನ ಕುಡಿದು ತೋರಿಸಿ ಎಂದು ಶಾಸಕ ಹಂಪಯ್ಯ ನಾಯಕ ಮತ್ತು ಸಚಿವ ಬೋಸರಾಜು ಅವರಿಗೆ ಬಿಜೆಪಿ ಮುಖಂಡರು ಗುಡುಗಿದ್ದಾರೆ. 8 ವರ್ಷಗಳಾದರೂ ಜನರಿಗೆ ಒಂದು ಹನಿ ಶುದ್ಧ ನೀರು ಕೊಡಲು ನಿಮ್ಮಿಂದ ಆಗುತ್ತಿಲ್ಲ ಎಂದು ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಈ ನೀರು ಕುಡಿದು ಜನರ ಆರೋಗ್ಯ ಹಾಳಾದರೆ ಹೊಣೆ ಯಾರು ಎಂಬುದು ಈಗ ಮಾನ್ವಿ ಜನರ ಪ್ರಶ್ನೆಯಾಗಿದೆ. ಮಂಜು ಆನಂದ್ ಆಮೇಲೆ ಇಲ್ಲಿಂದ ಜೂಮ್ ಮಾಡೋದು ಇದನ್ನೆಲ್ಲ ತಗೊಂಡ್ರೆ ಬರ್ಬೇಕು. ಏನೇನವರ ಇದು ಸಿರಪ್, ಇದು ಟಾನಿಕ್ ಬಾಟ್ಲು, ಆಸ್ಪತ್ರೆಯವ್ರು ಏನಾಯ್ತಾರ